ಜನ ಈ ಧಾರಾವಾಹಿನ ನೋಡ್ತಿದ್ದ ಹಾಗೇನೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಮುಂದೇನಾಗತ್ತೆ ಅಂತ ನೋಡೋಣ. ಹಬ್ಬ ಸಮಯಕ್ಕೆ ಸರಿಯಾಗಿ ಹೊರಗೆ ಬಂದಿದ್ದೀನಿ. ಇನ್ನೇನು ಕ್ಯಾಬ್ನವ್ರು ಬರ್ತಾರೆ. ಹೋ ಪ್ರಣವ್, ಬನ್ನಿ ಈ ಕಡೆ ಬನ್ನಿ. ಹೋ, ಇವತ್ತು ಸೇವೆಗೆ ಹೊರಟಿದ್ದೀರಾ? ಅದನ್ನ ಸೇವೆ ಅಂತ ಯಾಕೆ ಹೇಳಬೇಕು, ನನ್ನ ಕರ್ತವ್ಯ ಅದು. ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ಹಾಗಾಗಿ ನಾನು ಅವರನ್ನು ನೋಡ್ಕೋಬೇಕು. ಇದರಲ್ಲಿ ಸೇವೆ ಅನ್ನೋ ಮಾತೇ ಇಲ್ಲಪ್ಪ. ಎಷ್ಟು ದಿನ ಅಂತ ಈ ಸೇವೆ ಮಾಡ್ತೀರಾ? ಎಷ್ಟು ದಿನ ಅಂದರೆ ನನ್ನ ಕೈಲಿ ಎಷ್ಟು ದಿನ ಮಾಡೋಕ್ಕಾಗುತ್ತೋ ಅಷ್ಟು ದಿನ. ಆಮೇಲೆ ಇದೆಂಥ ಪ್ರಶ್ನೆ ಪ್ರಣವ್? ನೀವು ಗೊತ್ತಿದ್ದು ಹೀಗೆ ಮಾತಾಡ್ತಿದ್ದೀರೋ ಅಥವಾ ಗೊತ್ತಿಲ್ಲದೆ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಇರಲಿ, ನಾನೇ ಹೇಳ್ತೀನಿ. ಬದಲಾವಣೆ ಪ್ರಕೃತಿ ನಿಯಮ ಅಲ್ವಾ? ಮುಂದೆ ನಿಮ್ಮ ಅಣ್ಣ ಅತ್ತಿಗೆಗೆ ಮಕ್ಕಳಾಗುತ್ತೆ, ಆಗ ಆ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಬೀಳುತ್ತೆ. ನೀವು ಹೀಗೆ ಇರ್ತೀರಾ? ವಯಸ್ಸಾಗ್ತಾ ಆಗ್ತಾ ನಿಮ್ಮ ಶಕ್ತಿನೂ ಕುಂದತ್ತಲ್ವಾ? ಆಗ ನಾನು ಆ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ಪ್ರಣವ್. ಇವತ್ತಿದ ಮನುಷ್ಯ ನಾಳೆ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ. ನಾನು ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೇಳೋದು ನಿಜ, ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾಳೆ ಬಗ್ಗೆನೂ ಕನಸುಗಳನ್ನ ಇಟ್ಕೊಂಡಿರ್ಬೇಕು, ಅದಕ್ಕೆ ತಕ್ಕನಾದ ತಯಾರಿನೂ ಮಾಡ್ಕೊಂಡಿರ್ಬೇಕು. ಅಲ್ಲ, ಅಣ್ಣ ಅತ್ತಿಗೆ ನನ್ನ ನೋಡ್ಕೋತಾರೆ, ನಾನು ಅವರು ನೋಡ್ಕೋಬೇಕು ಅಂತೆಲ್ಲ ಹೇಳಿದ್ರಲ್ಲ, ನೀವು ಇಷ್ಟೆಲ್ಲ ಅವ್ರಿಗೋಸ್ಕರ ಮಾಡ್ತೀರಾ. ನಿಮ್ಮ ಸಂಗೀತ ಕ್ಲಾಸ್ ಫೀಸನ್ನು ಅವ್ರು ಕಟ್ಟಲ್ವಲ್ಲ, ಅದನ್ನು ನೀವೇ ನೋಡ್ಕೋಬೇಕು ತಾನೇ. ಇವಾಗಲೇ ಹೀಗೆ, ಮುಂದೆ ವಯಸ್ಸಾದ ಕಾಲಕ್ಕೆ, ನಿಮ್ಮ ಕೈಕಾಲು ಸೋತ ಕಾಲಕ್ಕೆ, ಅವಾಗ ಏನು ಮಾಡ್ತೀರಾ? ನಾನು ಆ ಬಗ್ಗೆ ಯೋಚನೆನೇ ಮಾಡಿಲ್ಲ. ಹೌದಲ್ವಾ? ಈಗೇನೋ ನಾನು ನೋಡ್ಕೊಳ್ಬಲ್ಲೆ. ಮುಂದೆ ಆತಂಕ ಪಡಬೇಡಿ, ತಯಾರಿ ಮಾಡ್ಕೊಳ್ಳಿ. ಅಂದರೆ ಒಂದಷ್ಟು ಹಣ ಕೂಡಿಡೋ ವ್ಯವಸ್ಥೆ ಮಾಡ್ಕೊಳ್ಳಿ. ಏನೇ ಸಂದರ್ಭ ಬಂದರೂ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋ ಅಷ್ಟಾದರೂ ನಿಮ್ಮ ಹತ್ರ ಹಣ ಇರಬೇಕು. ನಾನು ಹೇಗೆ ಸಂಪಾದನೆ ಮಾಡಲಿ? ಈಗೇನೋ ಒಂದೆರಡು ಮಕ್ಕಳಿಗೆ ಹಾಡೆಲ್ಲ ಹೇಳ್ಕೊಡ್ತೀನಿ. ಇನ್ನೂ ಒಂದಿಬ್ಬರು ಮಕ್ಕಳು ಸೇರ್ಕೋತಾರೆ ಅಂತ ಅವರು ಹೇಳ್ತಾ ಇದ್ರು. ಹಾಗೆ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ನನಗೊಂದಷ್ಟು ಆದಾಯ ಸಿಗ್ಬೋದು ಅಲ್ವಾ? ಹಾಂ, ಅದು ಸರಿ. ಆದರೆ ಮುಂದಿನ ಬಗ್ಗೆ, ಮುಂದೆ ನಿಮಗೆ ಹಾಡು ಹೇಳ್ಕೊಡೋಕ್ಕಾಗದೇ ಇದ್ದಾಗ ಅವಾಗ ಬೇಕಲ್ವಾ? ಅದಕ್ಕೆ ಈಗಲಿಂದನೇ ಕೂಡಿಡಿ. ಇನ್ನೊಂದೇನು ಗೊತ್ತಾ, ಮುಖ್ಯವಾಗಿ ನಿಮ್ಮ ಹತ್ರ ವಿದ್ಯೆ ಇರಬೇಕು. ವಿದ್ಯೆ ಇದ್ದರೆ ನೀವೇನಾದರೂ ಮಾಡಬಹುದು. ಅದರಿಂದ ಸಂಪಾದನೆ ಮಾತ್ರ ಅಲ್ಲ, ನಿಮ್ಮ ಬದುಕಿಗೊಂದು ಭದ್ರತೆಯೂ ಸಿಗತ್ತೆ. ನೀವು ಬ್ಯಾಂಕಲ್ಲಿ ದುಡ್ಡಿಡೋದು ಅಥವಾ ಬೇರೆ ಏನಾದರೂ ಹೂಡಿಕೆ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಅರಿವು ಇರಬೇಕಲ್ವಾ? ಅರಿವು ಇರಬೇಕು ಅಂದರೆ ನಿಮಗೆ ವಿದ್ಯೆ ಬೇಕು. ನೀವು ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಇಲ್ಲಾಂದರೆ ನೀವು ದುಡ್ಡು ಹಣನೆಲ್ಲ ಯಾರಾದರೂ ದುರುಪಯೋಗ ಮಾಡಿಕೊಂಡ್ರೆ? ಹಾಗಂತ ನಾನು ಇವಾಗ ಕಾಲೇಜಿಗೆ ಹೋಗೋಕ್ಕಾಗತ್ತಾ? ಯಾಕಾಗಲ್ಲ? ನಾನು ಚಿಕ್ಕ ಹುಡುಗಿಯಾಗಿದ್ದಾಗಲೇ, ಅಂದರೆ PUCಗೆ ಸೇರ್ಕೊಂಡಾಗಲೇ ನನ್ನನ್ನು ಆಡ್ಕೊಂಡಿದ್ರು. ಇನ್ನು ಆ ವಯಸ್ಸಿನ ಮಕ್ಕಳ ಜೊತೆಗೆ ನಾನು ಕಾಲೇಜಿಗೆ ಹೋಗೋಕ್ಕಾಗತ್ತಾ? ಅದೆಲ್ಲ ಆಗಲ್ಲ. ದೇವ್ರು ಹೆಂಗಿರ್ತಾನೋ ಹಾಗೆ ನನ್ನ ದಿನಗಳು ಹೋಗುತ್ತೆ ಬಿಡಿ. ವಿದ್ಯೆಗೆ ವಯಸ್ಸಿಲ್ಲ ಸಾಧನ. ಈಗ ನೀವು ಸಂಗೀತ ಕಲಿತಾ ಇದ್ದೀರಲ್ವಾ? ಅದು ಕೂಡ ಒಂದು ವಿದ್ಯೆ. ಅಲ್ಲಿ ವಯಸ್ಸಿನ ಮಿತಿ ಇಲ್ಲ ಅಲ್ವಾ? ಹಾಗೆ ಇದಕ್ಕೂ ವಯಸ್ಸಿನ ಮಿತಿ ಇಲ್ಲ. ನೀವು ಕಾಲೇಜಿಗೆ ಹೋಗಬೇಕು, ಅಲ್ಲೇ ಓದಬೇಕು, ಅಲ್ಲೇ ಪರೀಕ್ಷೆ ಬರಿಬೇಕು ಅನ್ನೋದು ಏನೂ ಇಲ್ಲ. ಕರೆಸ್ಪಾಂಡೆನ್ಸಲ್ಲಿ ನೀವು PUC ಮುಗಿಸ್ಕೋಬೋದು, ಆಮೇಲೆ ಡಿಗ್ರಿನೂ ಮಾಡಬಹುದು. ನೀವು ಹ್ಞೂ ಅನ್ನೋದಾದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಏನು, ಈ ವಯಸ್ಸಲ್ಲಿ ನಾನು ಓದದ? ಯಾರು ನನಗೆ ಪಾಠ ಹೇಳ್ಕೊಡ್ತಾರೆ? ಒಂದು ಕೆಲಸ ಮಾಡಿ, ನೀವು ಆರ್ಟ್ಸ್ ತಗೊಳ್ಳಿ. ಕನ್ನಡ ಮೀಡಿಯಮಲ್ಲಿ ಮಾಡಿದ್ರೆ ನಿಮಗೇನೂ ಕಷ್ಟ ಆಗಲ್ಲ, ನೀವೇ ಓದ್ಕೋಬೋದು.
ಹಾಗೂ ಏನಾದರೂ ಅರ್ಥ ಆಗಲ್ಲ ಅಂದರೆ ನನಗೆ ಕೇಳಿ, ನಾನು ಹೇಳ್ಕೊಡ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ, ಇಲ್ಲಾಂದರೆ ಬೇರೆಯವ್ರ ಹತ್ರ ತಿಳ್ಕೊಂಡಾದರೂ ನಿಮಗೆ ಹೇಳ್ಕೊಡ್ತೀನಿ. ಅದು ಆಗಲ್ಲ ಅಂದರೆ ಎಲ್ಲಾದರೂ ಟ್ಯೂಷನಿಗೆ ಸೇರಿಕೊಂಡ್ರೆ ಆಯಿತು. ಆ ಬಗ್ಗೆ ಯೋಚನೆ ಬಿಡಿ. ನಿಮಗೆ ಇದು ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ಕಂಡ್ಕೊಳ್ಳಿ. ಅಲ್ಲ, ಇಷ್ಟೆಲ್ಲ ಕೆಲಸದ ಮಧ್ಯೆ ನನಗೆ ಓದ್ಕೊಳ್ಳೋಕೆ ಸಮಯ ಆಗತ್ತಾ ಅಂತ. ಬೇರೆಯವ್ರ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಸಮಯ ಇದೆ, ನಿಮಗಾಗಿ ನಿಮ್ಮ ಹತ್ರ ಸಮಯ ಇಲ್ವಾ? ಸ್ವಲ್ಪ ಸಮಯ ನಿಮ್ಮ ಓದಿಗಾಗಿಟ್ರೆ ಸಾಕು. ನೀವೇನು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು ಅಂತಿಲ್ಲ. ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ಒಳ್ಳೆಯದು, ಸೆಕೆಂಡ್ ಕ್ಲಾಸ್ ಆದರೂ ಪರವಾಗಿಲ್ಲ. ಅಂದರೆ ಗುರಿ ಸ್ವಲ್ಪ ದೊಡ್ಡದೇ ಇಟ್ಕೊಳ್ಳಿ, ಸ್ವಲ್ಪ ಓದಿ. ನನಗನ್ಸುತ್ತೆ ನೀವು ತುಂಬ ಜಾಣೆ ಇದ್ದೀರಾ ಅಂತ. ಸ್ವಲ್ಪ ಓದಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಶ್ರದ್ಧೆ ಇಟ್ಟು ಓದಿದ್ರೆ ಯಾವುದೂ ಆಗಲ್ಲ ಅಂತ ಇಲ್ಲ. ಈಗ ನಾನು ಓದಕ್ಕೆ ಕೂತ್ಕೊಳ್ಳೋದು ಅಂದರೆ ನನ್ನ ಕೈಲ ಆಗ್ಲಿಕ್ಕಿಲ್ಲ, ಬೇಡ ಬಿಡಿ. ನಮ್ಮ ಮನಸ್ಸು ತುಂಬ ಬುದ್ಧಿವಂತ ಕಣ್ರಿ. ಮಾಡಬೇಕು, ಸಾಧಿಸ್ಬೇಕು ಅಂತಿದ್ರೆ ಹೊಸ ಹೊಸ ಪ್ರಯೋಗ ಮಾಡೋದಕ್ಕೆ ಮುಂದಾಗತ್ತೆ, ಮಾರ್ಗಗಳನ್ನ ಹುಡುಕುತ್ತೆ, ಗುರಿ ಮುಟ್ಟುತ್ತೆ. ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ತಪ್ಪಿಸ್ಕೊಳ್ಳೋಕ್ಕೆ ನೆಪಗಳನ್ನ ಹುಡುಕುತ್ತೆ. ಒಟ್ಟಿನಲ್ಲಿ ಎರಡೂ ಸಲನೂ ಮನಸ್ಸು ಚುರುಕಾಗಿನೇ ಕೆಲಸ ಮಾಡುತ್ತೆ. ನಿಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕು ಅಷ್ಟೇ. ನಾನು ಯಾವುದಕ್ಕೂ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ. ಅಣ್ಣಾತ್ಗೆ ಒಂದು ಮಾತು ಕೇಳ್ತೀನಿ. ನನಗೆ ತುಂಬ ಗೊಂದಲ ಆಗ್ತಾ ಇದೆ. ನೀವು ಹೇಳೋದು ಕೇಳಿದ್ರೆ ಹೌದು, ನಾನು ಓದಬೇಕು, ನನ್ನ ಮುಂದಿನ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಇದೆಲ್ಲ ನನ್ನ ಕೈಲಿ ಸಾಧ್ಯನಾ ಅಂತ ಅನಿಸುತ್ತೆ. ಯೋಚನೆ ಮಾಡ್ತೀನಿ. ಅಣ್ಣ ಅದಕ್ಕೇನು ಒಂದು ಮಾತು ಕೇಳ್ತೀನಿ. ನಿಮ್ಮ ನಿರ್ಧಾರನ ಆದಷ್ಟು ಬೇಗ ತಿಳಿಸಿ. ನಾಳೆ ನನಗೆ ಬರಲಿಕ್ಕಾಗಕ್ಕಿಲ್ಲ. ನಾಡಿದ್ದು ಆಚೆ ನಾಡಿದ್ದು ಟ್ರೈ ಮಾಡ್ತೀನಿ. ಅಡ್ಮಿಷನ್ ಮಾಡ್ಕೊಂಡು ಬಂದರೆ ಆಯಿತು. ಅಡ್ಮಿಷನ್ ಬಗ್ಗೆ ಎಲ್ಲ ಈಗಲೇ ಯೋಚನೆ ಮಾಡಬೇಡಿ. ಯಾವುದಕ್ಕೂ ನಾನು ಅಣ್ಣ ಅದಕ್ಕೇನಾದ್ರು ಕೇಳ್ಕೊತೀನಿ, ಮತ್ತು ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಓ ಪ್ರಣವ್ ಅವರೇ, ಸಾರಿ. ಒಳಗೆ ಬನ್ನಿ, ಊಟ ಟೈಮ್ ಆಯಿತು, ಊಟನೇ ಮಾಡ್ಕೊಂಡು ಹೋಗಿ. ಇಲ್ಲ, ನಾನು ಮನೆಗೆ ಹೋಗಿನೇ ಊಟ ಮಾಡ್ತೀನಿ. ಹಾಗೆಲ್ಲ ನೀವೊಬ್ಬರೇ ಇದ್ದಾಗ ನಾನು ಮನೆಯೊಳಗೆ ಬರೋದು ಸರಿ ಇರಲ್ಲ. ನಿಮ್ಮ ಅಣ್ಣ ಅತ್ತಿಗೆ ಇದ್ದಾಗ ಯಾವಾಗಲಾದ್ರೂ ಈ ಕಡೆ ಬಂದರೆ ಊಟ ಮಾಡಿಕೊಂಡೇ ಹೋಗ್ತೀನಿ. ಅವ್ರ ಪರಿಚಯನೂ ಆಗತ್ತಲ್ಲ. ನೀವು ಹೇಳೋದು ಸರಿನೇ. ನನಗದೇ ಒಂದು ರೀತಿ ಅಳುಕಾಗಿತ್ತು, ಕರೀಲೋ ಬೇಡವೋ ಅಂತ. ನನಗೆ ಅರ್ಥ ಆಗುತ್ತೆ ಬಿಡಿ. ಸರಿ, ಬರ್ತೀನಿ. ಆದಷ್ಟು ಬೇಗ ನಿಮ್ಮ ನಿರ್ಧಾರ ತಿಳಿಸಿ. ಖಂಡಿತ ಪ್ರಣವ್, ತಿಳಿಸ್ತೀನಿ. ನಿಮ್ಮಿಂದ ನನಗೆ ತುಂಬ ಅಂದರೆ ತುಂಬ ಉಪಕಾರ ಆಯಿತು. ಒಂದು ರೀತಿಲಿ ನನ್ನ ಜೀವನದ ದಿಕ್ಕೇ ಬದಲಾಗ್ತಾ ಇದೆ ಅಂದರೂ ತಪ್ಪಿಲ್ಲ. ತುಂಬ ತುಂಬ ಥ್ಯಾಂಕ್ಸ್ ಪ್ರಣವ್. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ್ರಿ. ಈ ಥ್ಯಾಂಕ್ಸು ಸಾರಿ ಎಲ್ಲ ನಮ್ಮ ಮಧ್ಯೆ ಬರಬಾರ್ದು ಅಂದರೂ ಮತ್ತೆ ಅದನ್ನೇ ಹೇಳ್ತೀರಾ ಅಲ್ವಾ? ಓಹೋ ಹೌದೌದು, ಸಾರಿ. ನೋಡಿ ಮತ್ತೆ. ಸರಿ, ಬರ್ತೀನಿ. ಬಾಯ್ ಪ್ರಣವ್. ಈ ಪ್ರಣವ್ ತುಂಬ ಒಳ್ಳೆಯವರು. ಇವ್ರು ಹೇಳೋ ಮಾತು ಕೇಳ್ತಾ ಇದ್ರೆ ನನಗೂ ಎಕ್ಸಾಮ್ ಕಟ್ಟಬೇಕು, ಒಂದು ಡಿಗ್ರಿ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ನನ್ನ ಕೈಲಿ ಆಗುತ್ತಾ ಇದು? ಆಗ್ಲಿಕ್ಕಿಲ್ವಾ ಅಂತ. ನಾನೀಗ ಎಕ್ಸಾಮ್ ಕಟ್ಟಲ್ಲ ಅಂದರೆ ಪ್ರಣವ್ಗೆ ಬೇಜಾರಾಗುತ್ತೆ. ಕಟ್ಟಕ್ಕೆ ನನ್ನ ಕೈಲಿ ಆಗಲ್ಲ ಅನಿಸುತ್ತೆ. ಏನು ಮಾಡಲಿ? ಯೋಚನೆ ಮಾಡಿ ಹೇಳ್ತೀನಿ ಅಂತ ಈಗೇನೋ ತಪ್ಪಿಸ್ಕೊಂಡೆ. ಆದರೆ ಅವ್ರು ಮತ್ತೆ ಎದುರಿಗೆ ಬಂದಾಗ ಏನು ಮಾಡೋದಪ್ಪ? ಕ್ಯಾಬ್ ಬಂತು. ಸಾಧನ PUC ಪರೀಕ್ಷೆ ಕಟ್ತಾಳೋ ಇಲ್ವೋ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ಒಂಚೂರಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹೌದೌದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.